ಕಣ್ಬಿಡೋ ಅಮರ್ ಅಮರ್ ಅಮರಣ್ಣ ನಾನು ನಿನ್ ತಂಗಿ ಬಂದಿದ್ದೀನಿ ಎದ್ದೇಳ ಅಮರಣ್ಣ ರಚನಾ ನೋಡವಿ ಈ ಕೇಕ್ ಡಿಸೈನ್ ಚಂದಾಗೈತಲ್ವಾ ರಚನಾ ಯಾಕೇನೋ ಹೀಗೆ ಡಲ್ ಆಗಿದೆಯಾ ಎಲ್ಲ ಸರಿ ಹೋಯ್ತಲ್ಲ ಬಿಟ್ಟಾಕು ಇಲ್ಲಪ್ಪ ಇನ್ನೂ ಯಾವುದು ಸರಿ ಹೋಗಿಲ್ಲ ಇವತ್ತು ನಿಮ್ಮ ಅಮ್ಮನ ಬರ್ತ್ಡೇ ಅಮ್ಮರ ವಿಷಯ ಯೋಚನೆ ಮಾಡಿಕೊಂಡು ಸುಮ್ಮನೆ ನೀನು ಡಲ್ ಆಗಬೇಡ ಅಲ್ಲ ಈಗ ಬಿಟ್ಟಾಕು ಆಮೇಲೆ ಯೋಚನೆ ಮಾಡಿದ್ರೆ ಆಯ್ತು ಹಾಂ ಶೋರಪ್ಪ ಐ ಆಮ್ ಸಾರಿ ಐಲ್ ಬಿ ಫೈನ್ ಯೋಚನೆ ಮಾಡಿಬಿಡಿ ದ್ಯಾಟ್ಸ್ ಲೈಕ್ ಎ ಗುಡ್ ಗರ್ಲ್ ಗುಡ್ ವೆರಿ ಗುಡ್ ರಿಷಿ ಸರ್ ಬರೋದಕ್ಕೆ ಎಲ್ಲನೂ ರೆಡಿ ಮಾಡ್ಕೊಬೇಕು ಅತ್ತೆ ಅಮ್ಮಂಗೆ ಒಳ್ಳೆ ಸರ್ಪ್ರೈಸ್ ಕೊಡಬೇಕು ಏನು ಮಾವಯ್ಯ ಸೂಪರ್ ಐಡಿಯಾ ಸರಿ ಬನ್ನಿ ಎಲ್ಲರೂ ರೆಡಿ ಮಾಡುಮ್ಮ ಹಂಗೆ ಕೇಕ್ನು ಆರ್ಡ್ರ್ ಮಾಡಿಬಿಡುಮ್ಮ ಹಾಂ ಶೋರ್ ಬನ್ನಿ ಕೆಸರಿನ ಕಾಮಲಿ ನನ್ನ ಋಷಿನ ನನ್ನಿಂದ ಕಿತ್ಕೊಂಡು ಮದುವೆ ಆಗಿ ಆರಾಮಾಗಿದೆಯಲ್ಲ ಅದ್ರ ಜೊತೆಗೆ ಕಾಲೇಜಿಗೆ ಬೇರೆ ಬರೋ ಬಿಲ್ಡಪ್ ನಿನಗೆ ನೀನು ಇಷ್ಟೊಂದೆಲ್ಲ ಖುಷಿಯಾಗಿರೋದನ್ನು ನೋಡಿಕೊಂಡು ಸುಮ್ಮನಿರೋ ಪೈಕಿ ನಾನಲ್ಲ ನೋಡ್ತಾ ಇರು ನೀನು ಪರ್ಮನೆಂಟಾಗಿ ಕಾಲೇಜಿಗೆ ಬರೋದು ನಿಲ್ಲಬೇಕು ನಿನ್ನ ಡ್ರೀಮ್ಸ್ನೆಲ್ಲ ಪೀಸಾಗಿ ಒಡೆದೋಗ್ಬಿಡ್ಬೇಕು ಹಾಗೆ ಮಾಡ್ತೀನಿ ನಾನು ಇವತ್ತು ನಾನು ನಿನ್ನನ್ನು ಆ ವಿರಾಜ್ ಬರ್ತ್ಡೇ ಪಾರ್ಟಿಗೆ ಕರ್ಕೊಂಡು ಹೋಗ್ತೀನಿ ಅಲ್ಲಿ ಇದನ್ನು ನಿನ್ನ ಡ್ರಿಂಕಿಗೆ ಮಿಕ್ಸ್ ಮಾಡಿ ಕುಡಿಸ್ತೀನಿ ಆಮೇಲೆ ನಾನೇ ಪೊಲೀಸಿಗೆ ಕಾಲ್ ಮಾಡ್ತೀನಿ ಅವ್ರು ಅಲ್ಲಿಗೆ ಬಂದು ನಿನ್ನನ್ನು ಮತ್ತು ಆ ವಿರಾಜನ ಒದ್ದು ಎಳ್ಕೊಂಡು ಹೋಗ್ತಾರೆ ಅದಾದಮೇಲೆ ನಿನ್ನ ಲೈಫ್ ಬರ್ಬಾದ್ ಕಡೆ ತಾರಾ ಆಂಟಿ ಅಂತೂ ನಿನ್ನನ್ನು ಮನೆಗೆ ಸೇರಿಸಿದ್ರು ಕಾಲೇಜಿಗೆ ಬರೋಕ್ಕೆ ಬಿಡಲ್ಲ ರಿಷಿ ನಂಬಿಕೆನೂ ನೀನು ಟೋಟಲಾಗಿ ಕಳ್ಕೊತೀಯ ವಾವ್ ವಾಟ್ ಅ ಪ್ಲ್ಯಾನ್ ನಿನ್ನ ಲೈಫ್ ಟೋಟಲಾಗಿ ಫಿನಿಶ್ಡ್ ಕಣೆ ಅನಿಕಾ ರಚನಾ ನೀವು ನೋಡಿ ಕೇಕ್ ಯಾವ್ದು ಸೆಲೆಕ್ಟ್ ಮಾಡುಮ ಅಂತ ಕಮಲಿ ನೀನೇ ಯಾವುದೋ ಒಂದು ಸೆಲೆಕ್ಟ್ ಮಾಡು ನಿನ್ನ ಸೆಲೆಕ್ಷನ್ ಚೆನ್ನಾಗಿರುತ್ತೆ ಕಮಲಿ ನಿನ್ನ ಚಾಯ್ಸ್ ಯಾವಾಗಲೂ ಸೂಪರ್ ಸೆಲೆಕ್ಟ್ ಮಾಡು ರಿಷಿ ಸರ್ಗೆ ಕೇಕ್ ಫೋಟೋ ಕಳಿಸುಮ ಅವರೇ ಯಾವ್ದನ್ನ ಸೆಲೆಕ್ಟ್ ಮಾಡಲಿ
ಟೇಸ್ಟ್ ನನ್ನ ಟೇಸ್ಟ್ ಸೇಮ್ ಟು ಸೇಮ್. ನಿಮ್ಮ ಸೆಲೆಕ್ಷನ್ನೇ ನನ್ನ ಸೆಲೆಕ್ಷನ್. ನಿಮ್ಮ ಟೇಸ್ಟು ನನ್ನ ಟೇಸ್ಟು ಸೇಮ್ ಟು ಸೇಮ್. ನಿಮ್ಮ ಸೆಲೆಕ್ಷನ್ನೇ ನನ್ನ ಸೆಲೆಕ್ಷನ್. ಹೋಗಿ ಸರ್, ನೀವು ಒನ್ ಡಿಸೈನ್ ಸೆಲೆಕ್ಟ್ ಮಾಡಿ ಅಷ್ಟೇ. ಓಕೆ. ಹಾಯ್ ಮುದ್ದಿನ ಹೆಂಡತಿ. ನೋಡ್ಬೇಕು ಅನ್ನಿಸ್ತು, ಅದಕ್ಕೆ ಕಾಲ್ ಮಾಡಿದೆ. ಅಯ್ಯೋ ಸರ್, ಮಾವಯ್ಯ. ಓ, ಡೆಕೋರೇಷನ್ ಮಾಡ್ತೀರಾ? ನಾನೇನಾದರೂ ಅಲ್ಲಿ ಇದ್ದಿದ್ರೆ ಇದ್ದಿದ್ರೆ ಏನಪ್ಪ? ಓ ಅಪ್ಪ, ನೀವು ಅಲ್ಲೇ ಇದ್ದೀರಾ? ನಿಮ್ಮಿಬ್ರು ರೊಮ್ಯಾನ್ಸ್ಗೆ ಏನಾದ್ರು ತೊಂದರೆ ಆಗಿದ್ರೆ ಐ ಆಮ್ ಸಾರಿ. ಎನಿವೇಸ್, ನೋಡ್ರಿ ರಿಷಿ, ಡೆಕೋರೇಷನ್ ಹೇಗಿದೆ ನೋಡು, ಒಂದ್ಸರಿ ತೋರ್ಸಮ್ಮ, ಅವನಿಗೆಲ್ಲ ತೋರ್ಸು. ನಿನ್ನ ಹೆಂಡ್ತಿನೇ ಅಪ್ಪ ಎಲ್ಲ ಮಾಡಿರೋದು, ನೋಡು. ಹೇಗಿದೆ? ವಾವ್, ಬ್ಯೂಟಿಫುಲ್. ಥ್ಯಾಂಕ್ ಯು ಸೋ ಮಚ್ ಕಮಲಿ ಅವರೇ. ಥ್ಯಾಂಕ್ಸ್ ಎಲ್ಲ ಇರಲಿ ಸರ್, ನೀವು ಬಿರ್ನೆ ಬನ್ನಿ, ನಾವೆಲ್ಲರೂ ಕಾಯ್ತಿರ್ತೀವಿ. ಶೋರ್. ನೀವೆಲ್ಲರೂ ರೆಡಿ ಮಾಡ್ತಾ ಇರಿ, ಅಷ್ಟರಲ್ಲಿ ನಾನು ಬಂದ್ಬಿಡ್ತೀನಿ. ಬಾಯ್ ಸರ್. ಬಾಯ್. ರಚನಾ, ಕೇಕ್ ಆರ್ಡರ್ ಮಾಡಿಬಿಡ್ತೀನಿ. ಅನಿಕಾ, ಯಾಕೆ ಗಾಬರಿ ಆಗಿದೆಯಾ? ಗಾಬರಿನಾ? ಏನಿಲ್ಲ ಅಜ್ಜಿ. ಮತ್ತೆ ಬೆಳಗ್ತಾ ಇದೆಯಾ? ಅದು ಏನೋ ಜಸ್ಟ್ ಸ್ವಲ್ಪ ಶೆಕೆ ಆಗ್ತಿತ್ತು ಅಜ್ಜಿ. ಶೆಕೆನಾ? ಎ ಸಿ ಆನ್ ಆಗಿದೆ. ಸರಿ, ನನ್ನ ನೆಕ್ಲೆಸ್ ನೋಡಿದ್ಯಾ? ಯಾವುದು? ಯಾವ ನೆಕ್ಲೆಸ್ ಅಜ್ಜಿ? ಅದೇಮ್ಮ, ಹೋದ ವರ್ಷ ಯುಗಾದಿಗೆ ತಗೊಂಡಿದ್ನಲ್ಲ, ಅದು ಕಾಣಿಸ್ತಾನೆ ಇಲ್ಲ. ವಾರ್ಡ್ರೋಬಲ್ಲೇ ಇಟ್ಟಿದ್ದೆ. ನೀನೇನಾದರೂ ನೋಡಿದ್ಯಾ? ನಾನಾ? ಅಜ್ಜಿ, ನಿಮ್ಮ ರೂಮಲ್ಲಿರೋ ನೆಕ್ಲೆಸ್ ನನಗೆ ಕಾಣುತ್ತೆ. ಇಲ್ಲಪ್ಪ. ಅಲ್ಲ, ನೀನು ತಗೊಂಡ್ಯಾ ಅಂತ. ಅಯ್ಯೋ ಅಜ್ಜಿ, ನಾನು ಎಲ್ಲಿ ಗೋಲ್ಡ್ ಹಾಕೋತೀನಿ? ಹಾಕೊಳ್ಳೋಕ್ಕೆ ಅಂತ ಅಲ್ಲದೆ ಇದ್ರು ಬೇರೆ ಏನಕ್ಕಾದರೂ. ಅಜ್ಜಿ, ನಿಮ್ಮನ್ನ ಕೇಳಿದೆ, ನಾನು ಯಾಕೆ ತಗೊಳ್ಳಿ? ಅದು ನಿಜ ಅನ್ನೋ, ಆದರೂ ನಿಮ್ಮನ್ನ ಕೇಳಬೇಕು ಅನ್ನಿಸ್ತು. ಅಜ್ಜಿ 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 ಅಜ್ಜಿ, ಒಂದು ನಿಮಿಷ, ಸಿಟ್ ಹಿಯರ್, ಇಲ್ಲಿ ಕೂತ್ಕೊಳ್ಳಿ. ಅಜ್ಜಿ, ಮತ್ತೆ ಏನು ಸಮಾಚಾರ? ಏನಿಲ್ಲಮ್ಮ, ನಿನಗೆ ಆ ನೆಕ್ಲೆಸ್ ಏನಾದರೂ ಕಾಣಿಸ್ತೇನೋ, ಕಾಣಿಸಿದೆ ತಂದ್ಕೊಡು ಅಂತಂದೆ ಅಷ್ಟೇ. ಇನ್ನು ಅದೆಲ್ಲ ಎಲ್ಲಿ ಸಿಗುತ್ತೆ ಅಜ್ಜಿ? ನಿಮ್ಮ ನೆಕ್ಲೆಸ್ ಇಸ್ ಈಕ್ವಲ್ ಟು ದಿಸ್ ರೈಟ್ ಹಿಯರ್. ಅನಿಕಾ,
ಏನು ಯೋಚನೆ ಮಾಡ್ತಿದ್ಯಾ? ಇವತ್ತು ಯಾಕೋ ಒಂಥರ ಇದೆಯಲ್ಲ, ಏನಾಯ್ತು? ನೋ ಅಜ್ಜಿ, ಹಾಗೇನೂ ಇಲ್ಲ. ಆ್ಯಕ್ಚುಲಿ ಇವಾಗ ಹೊರಗೆ ಹೋಗೋಣ ಅಂತ ಅಂದ್ಕೊಂಡಿದ್ದೆ. ಹೋಗಿ ಬರಲಾ? ಹೊರಗ ಇಷ್ಟೊತ್ತಲ್ಲ? ಎಲ್ಲಿಗೆ? ಕಮ್ಲಿ ಮನೆ. ಕಮಲಿ ಮನೆಗೆ ಇಷ್ಟೊತ್ತಲ್ಲ ಹೋಗ್ತಿದ್ಯಾ? ಯಾಕೆ? ಅದು ಅಜ್ಜಿ, ನಾಳೆ ಕಮ್ಲಿ ಮತ್ತು ಋಷಿ ಫಸ್ಟ್ ದೀಪಾವಳಿ ಅಲ್ವಾ, ಅದಕ್ಕೆ ಕಮ್ಲಿನ ಶಾಪಿಂಗ್ ಕರ್ಕೊಂಡು ಹೋಗೋಣ ಅಂತ ಅಂದ್ಕೊಂಡಿದ್ದೀನಿ. ಈಗಿಂದೀಗಲೇ ಆ ಮನೆ ಬಿಟ್ಟು ಹೊರಗೆ ಬರಬೇಕು. ಇನ್ಯಾವತ್ತು ನೀನು ಅಲ್ಲಿ ಕಾಲಿಡಬಾರ್ದು. ನೀನು ಆ ಮನೆಯಾಗಲಿ ನನ್ನ ಜೀವನದಾಗಲಿ ಮತ್ತೆ ಕಾಣಿಸ್ಕೊಂಬಾರ್ದು. ಅಷ್ಟೇ, ಕಾಲೇಜ್ ಸೂಪರು. ಓ ಅಣ್ಣ, ಬಂದ್ಬಿಟ್ಟಿದ್ಯಾ? ಏನಣ್ಣ, ಮಾವನ ಮನೆಯಲ್ಲಿ ಒಂದು ರಾತ್ರಿ ಒಂದು ಹಗಲು ಕಳೆದಲ್ಲ, ಅವತಣ ಜೋರಾಗಿರ್ಬೇಕು ಅಲ್ವಾ? ಅಲ್ಲ ಅಣ್ಣ, ರಾಮ ಎಲ್ಲೇ ಹೋದ್ರು ಏನೇ ಮಾಡಿದ್ರು ಅದನ್ನು ತೊಗೊಂಡ್ಬಂದು ಹನುಮಂತನಿಗೆ ಹೇಳ್ತಾ ಇದ್ನಂತೆ. ಹಂಗೆ ನೀನು ಏನಾದರೂ ಒಂದು ವಿಷಯ ಹೇಳ್ತೀಯ ಅಂದ್ಬಿಟ್ಟು ಕಾಯ್ತಾ ಇದ್ದೀನಿ ಕಣಪ್ಪ, ಬೇಗ ಹೇಳು. ಚಮಟೆ, ಮೊದಲೇ ನನ್ನ ಮನ್ಸರು ಇಲ್ವ, ಸುಮ್ಮನೆ ಬಿಡ. ಯಾಕಣ, ಏನಾಯ್ತು? ಏನೂ ಇಲ್ಲ ಬಿಡೋ ಚಮಟೆ. ಪ್ಲೀಸ್ ಅಣ್ಣ, ಅದು ಏನಾಯ್ತು ಅಂತ ಹೇಳು. ಮುಗ್ದೋಯ್ತು ಕಣ ಚಮಟೆ, ಎಲ್ಲ ಮುಗ್ದೋಯ್ತು. ನಾನು ಕಂಡು ಕನಸು ಪಟ್ಟ ಆಸೆ ಎಲ್ಲ ಮುಗ್ದೋಯ್ತು. ನಮ್ಮ ಹುಡುಗಿ ಹೆಸರನ್ನ ಕೈ ಮೇಲೆ ಹಚ್ಚೆ ಹಾಕಿಸ್ಕೊಂಡ್ರೆ ಕೆಲಸ ಮಾಡುವಾಗ ಹಚ್ಚೆಗೆ ಟಚ್ ಆಗಿ ಎಲ್ಲಿ ನಮ್ಮ ಹುಡುಗಿಗೆ ನೋವಾಗುತ್ತೋ ಅನ್ನೋ ಒಂದೇ ಕಾರಣಕ್ಕೆ ಇಲ್ಲಿ ಅವಳ ಹೆಸರನ್ನ ಎದೆ ಮೇಲೆ ಹಚ್ಚೆ ಹಾಕಿಸ್ಕೊಂಡೆ ಕಣ. ನಾವೇನೇ ಅನ್ಕೊಂಡ್ರು, ಏನೇ ಬರೆಸ್ಕೊಂಡ್ರು, ಆ ಬ್ರಹ್ಮ ಅವಳ ಹೆಸರನ್ನ ಹಣೆ ಮೇಲೆ ಬರ್ದಿಲ್ಲ. ಹೆಣ್ಣು ಹೊನ್ನು ಮಣ್ಣು ಎಲ್ಲ ತಾನಾಗೆ ಒಲದ್ ಬರ್ಬೇಕು ಕಣ. ಹಂಗೇನೆ ನನ್ನ ಹುಡುಗಿ ನನಗೆ ಸಿಗ್ಬೇಕು ಅಂದ್ರೆ ಅವಳ ಹೆಸರು ಹಣೆಯಲ್ಲಿ ಬರ್ದಿರ್ಬೇಕು. ಇಲ್ಲ ಅಂದ್ರೆ ಅಣ್ಣ, ಅಂಥದ್ದು ಏನಾಯ್ತು? ಸ್ವಲ್ಪ ಸರಿಯಾಗಿ ಹೇಳ್ತೀಯಾ? ನನ್ನ ಹಣೆಯಲ್ಲಿ ಅವಳ ಹೆಸರು ಇಲ್ಲ ಅಂದ್ರೂ ಹೆಂಗಾದ್ರೂ ಮಾಡಿ ಪಡ್ಕೋತಾ ಇದ್ದೆ ಕಣ ಅವಳನ್ನ. ಆದ್ರೆ ನನ್ನ ತಂಗಿ ಅವಳಿಗೋಸ್ಕರನಾದ್ರೂ ನಮ್ಮ ಹುಡುಗಿನ ನಾನು ಮರೀಲೇಬೇಕು ಕಣ, ಮರೀಲೇಬೇಕು. ಯಾಕಜ್ಜಿ ಹಾಗೆ ನೋಡ್ತಿದ್ದೀರಾ? ಅಲ್ಲ, ನಿನಗೆ ಯಾವಾಗ ಇಷ್ಟು ಒಳ್ಳೆ ಬುದ್ಧಿ ಬಂತು ಅಂತ ಯೋಚನೆ ಮಾಡ್ತಾ ಇದ್ದೀನಿ. ಅಂದರೆ ನನಗೆ ಕಮಲಿ ಮೇಲೆ ಪ್ರೀತಿ ಇಲ್ಲ ಅಂತನಾ? ಹಾಗಲ್ಲ ಅನಿಕಾ, ನೀನು ಜವಾಬ್ದಾರಿಯಿಂದ ಈ ಕೆಲಸ ಮಾಡೋದಕ್ಕೆ ಮುಂದಾಗಿದೆಯಲ್ಲ, ಅದಕ್ಕೆ ಹೇಳಿದೆ ಅಷ್ಟೆ. ಅಜ್ಜಿ, ನನಗೂ ಕಮಲಿ ಆ್ಯಂಡ್ ಋಷಿ ಚೆನ್ನಾಗಿರಬೇಕು ಅಂತ ಆಸೆ. ನನಗೇನು ಅಷ್ಟೊಂದು ಕೆಟ್ಟ ಮನಸ್ಸಿಲ್ಲ. ನೀನು ಒಳ್ಳೆ ಹುಡುಗಿ ಅಂತ ನನಗೆ ಚೆನ್ನಾಗಿ ಗೊತ್ತು ಕಣೆ. ಅಜ್ಜಿ, ನಾನೀಗ ಕಮಲಿ ಮನೆಗೆ ಹೋಗಿ ಅವಳನ್ನ ಶಾಪಿಂಗಿಗೆ ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿದ್ರೆ ತಾರಾ ಆಂಟಿ ಏನಾದರೂ ಹೇಳ್ತಾರೆ. ಅವರಿಗಿದೆಲ್ಲ ಇಷ್ಟ ಇಲ್ಲ ಅಲ್ವಾ? ಸೊ ಅಜ್ಜಿನೇ ಮನೆಗೆ ಬರೋಕ್ಕೆ ಅಂತ ಹೇಳಿದ್ದಾರೆ ಅಂತ ಹೇಳಿ ಕರ್ಕೊಂಡು ಹೋಗ್ಲಾ? ಇರು, ಒಂದು ನಿಮಿಷ ಬಂದೆ. ಈ ಫೋನ್ ಇದ್ದರೆ ನನಗೆ ಪ್ರಾಬ್ಲಮ್. ಅಜ್ಜಿಗೆ ಯಾರು ಕಾಂಟ್ಯಾಕ್ಟ್ ಮಾಡೋ ಹಾಗಿರಬಾರ್ದು. ಏನು ಮಾಡಲಿ?
ಅನಿಕಾ ಇದನ್ನ ತಗೋ. ಕಾಡ ಯಾಕಜ್ಜಿ? ಕಮಲಿಗೆ ಏನೇನು ಬೇಕೋ ಎಲ್ಲದನ್ನು ಕೊಡಿಸು. ಅವಳಿಗೆ ಏನು ಕಡಿಮೆ ಆಗಬಾರ್ದು. ಓಕೆ ಅಜ್ಜಿ. ನೋಡು, ಅವಳು ತಗೊಳ್ಳೋದಕ್ಕೆ ಹಿಂಜರಿತಾಳೆ. ನೀನೇ ಬಲವಂತ ಮಾಡಿ ಎಲ್ಲನೂ ಕೊಡಿಸು, ಸರಿನಾ? ಶೋರ್ ಅಜ್ಜಿ, ಥ್ಯಾಂಕ್ ಯು. ಅಜ್ಜಿ, ನಿಮ್ಮದೇ ಫೋನು ತಗೊಳ್ಳಿ. ಓ ಮೈ ಗಾಡ್ ಅಜ್ಜಿ, ಫೋನ್ ಒಡೆದೋಗಿದೆ. ಓ ನೋ, ಆನ್ ಆಗ್ತಿಲ್ಲ ಅಜ್ಜಿ. ಸರಿ, ಈ ಫೋನ್ ಕತೆ ಬಿಡು, ನಾನು ನೋಡ್ಕೋತೀನಿ. ನಿನ್ಗೆ ಹೊತ್ತಾಗತ್ತೆ, ಹೊರಡು ಫಸ್ಟು. ಹೌದಲ್ವಾ? ಓಕೆ ಅಜ್ಜಿ, ನಾನು ರೆಡಿ ಆಗ್ಬಿಟ್ಟು ಹೋಗ್ತೀನಿ. ಹೊರಡ್ಬೇಕಾ? ಸಾರಿ ಅಜ್ಜಿ. ಪರವಾಗಿಲ್ಲ ಅನ್ನಲ್ಲ, ಹೋಗ್ಬೇಕಾ? ಅಜ್ಜಿ, ನಿಮ್ಮ ಪ್ರೀತಿಯ ಮೊಮ್ಮಗಳು ಕತೆ ಏನು ಎಲ್ಲ ಒಟ್ಟಿಗೆ ಮೇಲಿಂದ ಬರ್ತಿದ್ದೀರಾ? ಏನು ಸಮಾಚಾರ? ಏನಂತಾರ, ಸುಮ್ಮನೆ ಹೇಗೆ ಫ್ರೆಶ್ ಏರ್ ತಗೊಳ್ಳೋಣ ಅಂತ ಹೋದ್ವಿ, ದಟ್ಸ್ ಆಲ್. ಓಹೋ, ಅಲ್ಲಿ ಒಂದೇ ಕಡೆ ಫ್ರೆಶ್ ಏರ್ ಇರೋ ಹಾಗೆ ಮಾತಾಡ್ತಿರಲ್ಲ. ಅಫ್ಕೋರ್ಸ್, ಮೇಲೆ ವೆಂಟಿಲೇಷನ್ ಚೆನ್ನಾಗಿರ್ತಲ್ಲ. ಅಪ್ಪ, ನಾನು ರೂಮಲ್ಲಿ ಇರ್ತೀನಿ. ಮಾವಯ್ಯ, ನಾನು ನಿಮಗೆ ಟೀ ಮಾಡ್ಕೊಂಬರ್ತೀನಿ. ಹಾಂ ಸರಿ. ಹಾಯ್ ಆಂಟಿ. ಹೆಲೋ ಅಂಕಲ್. ಹಾಯ್ ಅಮ್ಮ, ಬಾ ಅನಿಕಾ. ಒಟ್ಟಿನಲ್ಲಿ ನೀನು ನಮ್ಮ ಮನೆಗೆ ಬಂದಾಗಲೆಲ್ಲ ಏನಾದರೂ ಒಂದಾಗತ್ತಮ್ಮ. ಯಾಕೆ ಅಂಕಲ್ ಹಾಗಂತೀರಾ? ಅಂದರೆ ಯು ಆರ್ ವೆರಿ ಹ್ಯಾಪನಿಂಗ್ ಅಂತ. ಯಾವಾಗಲೂ ತುಂಬ ಲೈವ್ಲಿ ಆಗಿರ್ತೀಯಲ್ಲ. ಏನು ವಿಷಯ ಅನಿಕಾ ನೀನು ಬಂದಿದ್ದು? ನಥಿಂಗ್ ಆಂಟಿ, ಜಸ್ಟ್ ಕಮಲಿನ ನೋಡ್ಕೊಂಡು ಹೋಗೋಣ ಅಂತ ಬಂದೆ. ಅವಳು ದಿನ ಕಾಲೇಜಲ್ಲಿ ಸಿಗ್ತಾಳಲ್ಲ, ಅಲ್ಲೇ ಮಾತಾಡ್ಬೋದಲ್ಲ. ಸರಿ ಸರಿ, ಮಾತಾಡ್ಕೊಂಡು ಹೋಗ್ಲಿ ಬಿಡುತ್ತಾರ. ಹೋಗಮ್ಮ, ಕಮಲಿ ಕಿಚನ್ಲಿದ್ದಾಳೆ. ಗೋ. ಕಮಲಿ, ನನಗೆ ಟೀ ರೂಮ್ಗೆ ಕೊಟ್ಬಿಡಮ್ಮ, ಅಲ್ಲೇ ಇರ್ತೀನಿ. ಹಾಂ, ಹ್ಞೂ.